ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 27/3/2026 ಇವತ್ತಿನ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ, ಪಂಚಾಂಗ, ತಿಥಿ ಹಾಗೆ ದಿನದ ವಿಶೇಷತೆ ಜೊತೆಗೆ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ನೋಡ್ತಾ ಹೋಗೋಣ. ಏಪ್ರಿಲ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಎಷ್ಟು ಲಾಭ, ಎಷ್ಟು ನಷ್ಟ, ಭವಿಷ್ಯವಾಣಿ ಏನ್ ಹೇಳುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೆ ವೃಷಭ ರಾಶಿಯವರು ಇವತ್ತಿನ ಸಂಚಿಕೆಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ನಿಮಗೆ ಮಾರ್ಚ್ ತಿಂಗಳಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಕೈಗೂಡದೇ ಇದ್ರು ಅದನ್ನು ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡಿರ್ತೀರಾ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಮಾಸ ಭವಿಷ್ಯ ಕಂಪ್ಲೀಟ್ ಆಗಿ ಏನಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಗುರುಜಿ, ಮೊದಲನೇದಾಗಿ ಏನು ಒಂದು ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ ಗುರುಜಿ? ವೃಷಭ ರಾಶಿ ಏಪ್ರಿಲ್ ತಿಂಗಳಿನಲ್ಲಿ ಅದರ ಒಂದು ಆಧಾರಿತವಾಗಿ ಯಾವ ರೀತಿ ರಾಶಿ ಫಲ ಇದೆ ಮತ್ತೆ ಆಚರಣೆಗಳ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ವೃಷಭ ರಾಶಿಯವರು? ನೋಡಿ, ವೃಷಭ ರಾಶಿಯವರಿಗೆ ಮೊದಲೇದಾಗಿ ಏಪ್ರಿಲ್ಗಿನ್ನೂ ಈ ಒಂದು ಮಾರ್ಚ್ಗಿನ್ನೂ ಏಪ್ರಿಲಲ್ಲಿ ಚೆನ್ನಾಗಿದೆ. ಯಾವ ವಿಚಾರ ಅಂದರೆ ಖುಷಿ ಪಡುವಂಥ ಸಮಯ ಗೋಚಾರದ ವಿಚಾರವಾಗಿ. ಮೊದಲೇದಾಗಿ ನಿಮ್ಮ ವ್ಯಯಾಧಿಪತಿಯಾದ ಮಂಗಳ ಗ್ರಹರು 3ನೇ ತಾರೀಕು ನಂತರ ನಿಮಗೆ ಲಾಭ ಭಾವಕ್ಕೆ ಬರುವಂಥದ್ದು. ಸಪ್ತಮ ವ್ಯಯಾಧಿಪತಿ ಗ್ರಹ ಆದರೂ ಕೂಡ ಲಾಭ ಭಾವಕ್ಕೆ ಯಾವುದೇ ಗ್ರಹ ಬಂದರೂ ಲಾಭ ಕೊಡಲೇಬೇಕು. ಅದು ಕೂಡ ಮಿತ್ರನ ಮನೆಯೇ ಆಗಿರುವುದರಿಂದ ಇದು ಫಸ್ಟ್ ಪ್ಲಸ್ ಪಾಯಿಂಟ್. 11ನೇ ತಾರೀಕು ನಂತರ ನಿಮಗೆ ಬುಧ ಕೂಡ ನಿಮ್ಮ ಲಾಭ ಭಾವಕ್ಕೆ ಬರುವಂಥದ್ದು. ಅಲ್ಲಿ ಸ್ವಲ್ಪ ನೀಚ ಸ್ಥಿತಿ ಅಂತ ಹೇಳ್ತೀವಿ, ಆ ನೀಚ ಸ್ಥಾನಕ್ಕೆ ಬಂದರೂ ಕೂಡ ಬುಧ ಮತ್ತು ಗುರು ಪರಿವರ್ತನೆ ಯೋಗ ಆಗಿ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಆಗುವಂಥದ್ದು ಸಿಗ್ತಾ ಇದೆ. 15ನೇ ತಾರೀಕು ನಂತರ ಚತುರ್ಥಾಧಿಪತಿಯಾದ ಸೂರ್ಯ ಭಗವಾನರು ನಿಮ್ಮ ರಾಶಿಯಿಂದ ವ್ಯಯಭಾವಕ್ಕೆ ಬಂದರೂ ಕೂಡ ಉಚ್ಚ ಭಾವದಲ್ಲಿ ಗೋಚರವಾಗ್ತಿರುವಂಥದ್ದು ತುಂಬ ಒಳ್ಳೆಯದು. 20ನೇ ತಾರೀಕು ನಂತರ ನಿಮ್ಮ ರಾಷ್ಟ್ರಾಧಿಪತಿಯಾಗಿ ಶುಕ್ರ ಸ್ವಕ್ಷೇತ್ರಕ್ಕೆ ಬರುವಂಥದ್ದು, ಪ್ರಥಮ ಭಾವದಲ್ಲೇ ಬರುವಂಥದ್ದು. ರಾಷ್ಟ್ರಾಧಿಪತಿ ರಾಶಿಗೆ ಬಂದಾಗ ತುಂಬ ಒಳ್ಳೆಯ ಯೋಗ ನಿರ್ಮಾಣವಾಗುತ್ತೆ. ಈ ತಿಂಗಳು ಈ ರೀತಿ ಗ್ರಹ ಬದಲಾವಣೆ ಆದರೆ ಆಚರಣೆ ವಿಚಾರದಲ್ಲಿ ನೋಡೋದಾದರೆ 1ನೇ ತಾರೀಕು ನಂತರ ವಿಶೇಷವಾದ ಒಂದು ರಾಮಭಕ್ತ ಆಂಜನೇಯ ಸ್ವಾಮಿಯ ಒಂದು ಹನುಮ ಜಯಂತಿ ಆಚರಣೆ ಇರುವಂಥದ್ದು. ಅದೇ ರೀತಿ 19ನೇ ತಾರೀಕು ವಿಶೇಷ ರಾಜಯೋಗ ಮುಹೂರ್ತದಲ್ಲಿ ಅಕ್ಷಯ ತೃತೀಯದ ಒಂದು ಆಚರಣೆ ಜರುಗುತ್ತೆ. ಈ ರೀತಿ ಈ ಒಂದು ಆಚರಣೆ ಕೂಡ ಶುಭ ತರುತ್ತೆ. 2 ಆಚರಣೆಗಳ ಜೊತೆಗೆ ನವಗ್ರಹಗಳ ಗೋಚಾರ ಈ ರೀತಿ ಜರುಗ್ತಾ ಇದೆ ವೃಷಭ ರಾಶಿಯವರಿಗೆ. ಗುರುಜಿ, ಇನ್ನು ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚರದ ಪ್ರಭಾವ ಏಪ್ರಿಲ್ ತಿಂಗಳಿನಲ್ಲಿ ಇದು ವೃಷಭ ರಾಶಿಯವರಿಗೆ ಹೇಗೆ ಪ್ರಭಾವವನ್ನ ಬೀರ್ತಾ ಇದೆ ಗುರುಜಿ? ನೋಡಿ, ವಿಸ್ತೃತ ಗೋಚಾರದಲ್ಲಿ ಲಾಭಸ್ಥಾನದಲ್ಲಿ ಮಂಗಳ ಗ್ರಹ ಬರುವಂಥದ್ದು. ದ್ವಿತೀಯ ಸಪ್ತಮಾಧಿಪತಿ ಗ್ರಹ ಲಾಭಸ್ಥಾನದಲ್ಲಿ ಬಂದಾಗ ಅದರ ಫಲ ಕೊಡಲೇಬೇಕು. ಗುರು ಆಗಲಿ, ರಾಹು ಆಗಲಿ, ಶನಿ ಆಗಲಿ, ಕೇತು ಆಗಲಿ, ಯಾವುದೇ ಗ್ರಹಗಳು ಕೂಡ ಲಾಭಸ್ಥಾನದಲ್ಲಿ ಲಾಭದ ಫಲ ಕೊಟ್ಟೇ ಕೊಡುತ್ತೆ. ಇದು ಒಳ್ಳೆಯ ವಿಚಾರ. ಮಂಗಳ ಗ್ರಹ ಕೂಡ ಸಪ್ತಮಾಧಿಪತಿಯಾಗಿ ದ್ವಿತೀಯಾಧಿಪತಿಯಾಗಿ ವಿವಾಹಕ್ಕೆ ಅಧಿಪತಿ, ಸೋಷಲ್ ಪಾರ್ಟ್ನರ್ಶಿಪ್, ಪಬ್ಲಿಕ್ ಪಾರ್ಟ್ನರ್ಶಿಪ್, ಪರ್ಸನಲ್ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಲಾಭಭಾವಕ್ಕೆ ಬರೋದು ಒಳ್ಳೆಯದು. ಪಾರ್ಟ್ನರ್ಶಿಪ್ಪಿಂದ ಲಾಭ ಸಿಗುತ್ತೆ. ವಿವಾಹ ಇತ್ಯಾದಿ ವಿಚಾರಗಳಲ್ಲಿ, ದಾಂಪತ್ಯ ವಿಚಾರಗಳಲ್ಲಿ ಒಳ್ಳೆಯ ವಿಚಾರ ಜರುಗುವಂಥದ್ದು. ವ್ಯಯಾಧಿಪತಿ ಕೂಡ ಆದರೂ ಕೂಡ ಅಯನ ಶಯನ ಭೋಗಕ್ಕೆ ಅಧಿಪತಿ ಆಗಿರುವಂಥ ಮಂಗಳ ಗ್ರಹ ವಿಶೇಷವಾಗಿ ಲಾಭಸ್ಥಾನದಲ್ಲಿ ವಿದೇಶ ವ್ಯವಹಾರಗಳಿಗೆ ಒಳ್ಳೆಯದನ್ನು ಕೊಡುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಒಳ್ಳೆಯ ಲಾಭ ಕೊಡುತ್ತೆ. ವಿದೇಶದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಲಾಭ ಕೊಡುವಂಥದ್ದು, ಶಿಕ್ಷಣದಲ್ಲಿ ಏಳಿಗೆ ಕೊಡುವಂಥದ್ದು. ರಾಷ್ಟ್ರಾಧಿಪತಿಯಾಗಿ ಷಷ್ಠ್ಯಾಧಿಪತಿಯಾದ ಶುಕ್ರ ಗ್ರಹರು ರಾಶಿಯಲ್ಲೇ ಬರೋದ್ರಿಂದ ಒಳ್ಳೆಯ ಯೋಗ ಪ್ರಾಪ್ತಿಯಾಗುತ್ತೆ. ದೇಹ ಸದೃಢವಾಗುತ್ತೆ. ಸುಖ ನಿದ್ರೆ, ಒಳ್ಳೆಯ ಜೀವನ ಶೈಲಿ ಮುಂದುವರಿಯುತ್ತೆ. ರೋಗ ಭವ್ಯ ಯಾವುದೇ ಒಂದು ನಿರ್ಮಾಣ ಆಗುವಂಥದ್ದು ಆದ್ರೂ ಕೂಡ ದೂರವಾಗುತ್ತೆ, ನಿವಾರಣೆ ಆಗಿಬಿಡುತ್ತೆ. ಶತ್ರುನಾಶ ಕೂಡ ದೂರ ಆಗುತ್ತೆ. ಶತ್ರು ಭಯ ಕೂಡ ದೂರ ಆಗುವಂಥದ್ದು. ಇನ್ನು ಪಂಚಮಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ವ್ಯಯಭಾವದಲ್ಲಿ ಬರೋದರಿಂದ ಒಳ್ಳೆಯದಾಗುತ್ತೆ. ಯಾಕಂದರೆ ಪಾಪಗ್ರಹಗಳು ಪಾಪಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನು ನೀಡುವಂಥದ್ದು ಒಳ್ಳೆಯದು. ಸೂರ್ಯ ಉಚ್ಚ ಸ್ಥಿತಿ ಮೇಷರಾಶಿಯಲ್ಲಿ ವ್ಯಯಭಾವಕ್ಕೆ 15ನೇ ತಾರೀಕು ನಂತರ ಬರೋದರಿಂದ ಅದು ಕೂಡ ಒಳ್ಳೆಯ ಒಂದು ಫಲಗಳನ್ನು ನೀಡುತ್ತೆ. ಸುಖಾಧಿಪತಿಯಾಗಿ ವ್ಯಯಭಾವದಲ್ಲಿ ಒಳ್ಳೆಯ ಫಲ ಕೊಡುವಂಥದ್ದು. ಈ ರೀತಿಯಾಗಿ ಒಂದು ನವಗ್ರಹಗಳ ವಿಸ್ತೃತ ಗೋಚಾರ ಪ್ರಭಾವದಲ್ಲಿ ವೃಷಭ ರಾಶಿಯವರಿಗೆ ಫಲಗಳು ಸಿಗುತ್ತೆ. ಗುರುಜಿ, ಇನ್ನು ವೃಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಗೋಚರದಿಂದ ಯಾವೆಲ್ಲ ಶುಭ ಫಲಗಳು ಲಭಿಸ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನು ಹೇಳ್ತಾ ಇದೆ ಗುರುಜಿ? ರಾಷ್ಟ್ರಾಧಿಪತಿ ವಿಚಾರದಲ್ಲಿ ಒಳ್ಳೆಯ ರಾಜಯೋಗ ನಿರ್ಮಾಣ ಆಗ್ತಿರುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ದೊರಕ್ತಾ ಇದೆ. ವಿಶೇಷವಾಗಿ ಆರ್ಥಿಕ ಸ್ಥಿತಿ ನೋಡೋದಾದರೆ ಈ ತಿಂಗಳು ನಿಮಗೆ ಹಣದ ಹರಿವು ಹೆಚ್ಚಾಗಿರುವಂಥದ್ದು. ಹಳೆಯ ಹೂಡಿಕೆಗಳು ಹಣದ ಲಾಭ ತಂದುಕೊಡುತ್ತೆ, ಉತ್ತಮ ಲಾಭ ನೀಡುವಂಥದ್ದು. ನಿಮಗೆ ವಿಶೇಷವಾಗಿ ಸೈಡ್ ಇನ್ಕಮ್ ಅನ್ನೋದು ಅನಿರೀಕ್ಷಿತ ಆದಾಯ ಬರುವ ಸಾಧ್ಯತೆ ಇದೆ. ವೃತ್ತಿ ಮತ್ತು ವ್ಯವಹಾರಗಳಲ್ಲಿ 19ನೇ ತಾರೀಕು ನಾವು ಹೇಳಿದಾಗೆ ಶುಕ್ರ ರಾಶಿಯಲ್ಲೇ ಬರೋದ್ರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಯಶಸ್ಸು ಸಿಗುತ್ತೆ.
ನಿಮ್ಮ ಒಂದು ಕಚೇರಿಗಳಲ್ಲಿ ಜವಾಬ್ದಾರಿ ಹೆಚ್ಚಾಗುವಂಥದ್ದು, ಮೇಲಾಧಿಕಾರಿಗಳಿಗೆ ಮೆಚ್ಚುಗೆ ಪಾತ್ರರಾಗ್ತೀರಾ. ಕೌಟುಂಬಿಕ ಜೀವನದಲ್ಲಿ ಕುಟುಂಬದಲ್ಲಿ ಶಾಂತಿ ಸಂತೋಷ ನೆಲೆಸುತ್ತೆ. ದಾಂಪತ್ಯ ಜೀವನದಲ್ಲಿ ಹೆಚ್ಚು ಅನ್ಯೋನ್ಯತೆ ಹೆಚ್ಚಾಗುವಂಥದ್ದು. ಆಸ್ತಿ ಮತ್ತು ವಾಹನದಲ್ಲಿ ಹೊಸ ಆಸ್ತಿ ಮಾಡುವಂಥದ್ದು, ವಾಹನ ಖರೀದಿ ಸುವರ್ಣ ಅವಕಾಶ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲ, ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳು, ವೃಷಭ ರಾಶಿಗೆ ಸಂಬಂಧಪಟ್ಟಂಥವ್ರು ಏಪ್ರಿಲ್ ತಿಂಗಳಲ್ಲಿ ಫಲಿತಾಂಶ ಒಳ್ಳೆಯದು ಸಿಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದರೂ ಕೂಡ ಅನಗತ್ಯ ಖರ್ಚುಗಳು, ಒತ್ತಡ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ನೋಡೋದಾದರೆ ಹೊಸ ಅವಕಾಶಗಳು ಹುಡ್ಕೊಂಬರುವಂಥದ್ದು, ಅಲ್ಪ ಪ್ರಯಾಣ, ಗುತ್ತಿಗೆದಾರರಿಗೆ ಶುಭ ಮಾಸ ಮತ್ತು ಹೋಟೆಲ್ ಉದ್ಯಮಿಗಳಿಗೆ ಉತ್ತಮ ಫಲ ಸಿಗುವಂಥದ್ದು. ದೀರ್ಘಕಾಲದ ಸಮಸ್ಯೆಗಳಿಗೆ ಈ ತಿಂಗಳು ನಿಮಗೆ ಪರಿಹಾರ ಸಿಗುತ್ತೆ. ವಿಶೇಷವಾಗಿ ವೃಷಭ ರಾಶಿಯ ಸ್ತ್ರೀಯರಿಗೆ ಉತ್ತಮ ಲಾಭವಾಗುತ್ತೆ. ಅಂದರೆ ಸ್ತ್ರೀ ಸಂಬಂಧಿತವಾಗಿರುವಂಥ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀರಾ, ಸ್ತ್ರೀ ಸಂಬಂಧಿತವಾಗಿರುವಂಥ ಉತ್ಪನ್ನಗಳನ್ನು ಉದ್ಯೋಗಗಳನ್ನು ಮಾಡ್ತಾ ಇರೋರಿಗೆ ತುಂಬ ಒಳ್ಳೆಯದಾಗುತ್ತೆ. ವಸ್ತು ವಸ್ತ್ರ ವಾಹನ ಇತ್ಯಾದಿಕರಿಗೆ ಖರೀದಿಗೆ ಅತ್ಯುತ್ತಮವಾದ ಮಾಸ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಉತ್ತಮವಾದ ಮಾಸ. ವಿಶೇಷವಾಗಿ ವೃಷಭ ರಾಶಿಗೆ ಸಂಬಂಧಪಟ್ಟಂಥವರು ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು, ಆದರೆ ಆ ಬದಲಾವಣೆ ನಿಮ್ಗೆ ಒಳ್ಳೆಯದನ್ನು ತರುತ್ತೆ. ಅದೇ ರೀತಿ ಸೂರ್ಯನಿಂದನೂ ಕೂಡ ಹೊಸ ಕೆಲಸಕ್ಕೆ ಅರ್ಜಿ ಹಾಕುವವರು, ಸರ್ಕಾರಿ ಸಂಬಂಧಿತವಾಗಿರುವಂಥವರಿಗೆ ಈ ತಿಂಗಳು ತುಂಬ ಒಳ್ಳೆಯದು. ಸ್ನೇಹಿತರ ಸಹಾಯ, ಆಕಸ್ಮಿಕ ಧನಲಾಭ, ನೂತನ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮವಾದಂಥ ಮಾಸ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಿಗಳು, ಹಣ್ಣು ಹೂವು ತರಕಾರಿ ಇತ್ಯಾದಿ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೈತರು ಉತ್ತಮವಾದ ಒಳ್ಳೆಯ ಮಾಸ. ಭೋಜನ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಇರುವಂಥ ವ್ಯಾಜ್ಯಗಳು ದೂರ ಮಾಡ್ಕೊತೀರಾ. ಬ್ಯಾಲೆನ್ಸ್ ಮಾಡಿಕೊಂಡು ಬಂಡವಾಳ ಹೂಡಿಕೆಗೆ ಒಂದು ಉತ್ತಮವಾದ ಮಾಸ. ಈ ರೀತಿ ವೃಷಭ ರಾಶಿಯವರ ಫಲ ಇರುವಂಥದ್ದು. ಗುರೂಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ಯಾವುದಾದ್ರೂ ಫಲಗಳು ವೃಷಭ ರಾಶಿಯವರಿಗೆ ಸಿಗ್ತಾ ಇದೆಯಾ? ಮತ್ತೇನಾದರೂ ಫಲಗಳನ್ನು ಅವರು ನಿರೀಕ್ಷೆ ಇಟ್ಕೊಳ್ಬೋದಾ ಗುರೂಜಿ? ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವೇನು ಪರಿಹಾರವನ್ನು ಸೂಚಿಸ್ತೀರಾ? ನೋಡಿ, ವಿಶೇಷವಾದ 3 ನಕ್ಷತ್ರಗಳು, ಕೃತಿಕಾ ನಕ್ಷತ್ರ, ರೋಹಿಣಿ, ಮೃಗಶಿರ ನಕ್ಷತ್ರ, ಸ್ವಲ್ಪ ಶಾಂತಿ ನೆಮ್ಮದಿ ಆಗುವಂಥದ್ದು, ಮಾನಸಿಕ ಶಾಂತಿ ನೆಮ್ಮದಿ ತಂದುಕೊಳ್ಳಿ. ಕೃತಿಕಾ ನಕ್ಷತ್ರದವರು ಆರ್ಥಿಕವಾಗಿ ಹೊಸ ಲಾಭ, ಹೊಸ ದಿನಚರಿ, ಹೊಸ ಇನ್ವೆಸ್ಟ್ಮೆಂಟ್ ತಯಾರಿ ಆಗುತ್ತೆ. ರೋಹಿಣಿ ನಕ್ಷತ್ರದವರಿಗೆ. ಮೃಗಶಿರ ನಕ್ಷತ್ರದವರು ಒಂದು ಒಳ್ಳೆಯ ಹೊಗಳಿಕೆ ಮತ್ತು ಸ್ನೇಹಿತರ ಭೇಟಿ, ನಿಮಗೆ ಧನಾಗಮನ ಒಳ್ಳೆಯದಾಗಿರುತ್ತೆ. ಇನ್ನು ಪರಿಹಾರ ಭಾಗವಾಗಿ ನೋಡಬೇಕಾದ್ರೆ ಆದಷ್ಟು ಓಂ ಕೇಂ ಕೇತುವೆ ನಮ ಅಂತ ದಿನನಿತ್ಯ ಜಪ ಮಾಡಿ. ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾದೇವಿಯ ದೇವಸ್ಥಾನಕ್ಕೆ ದರ್ಶನ ಮಾಡಿ. ತುಪ್ಪದ ದೀಪ ರಾಹುಕಾಲದಲ್ಲಿ ಹಚ್ಚಿದರೆ ಒಳ್ಳೆಯದಾಗುತ್ತೆ. ಸೂಚನೆ ಏನಂದರೆ ಆದಷ್ಟು ಪ್ಲಾಸ್ಟಿಕ್ ಪದಾರ್ಥಗಳನ್ನು ಬಳಸಲೇಬೇಡಿ ಈ ತಿಂಗಳು ವೃಷಭ ರಾಶಿಯವರು. ಗುರೂಜಿ, ನೀವು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದೀರಾ. ನಿಮ್ಮ ಒಂದು ಸಲಹೆ ಏನು ಕೊಡ್ತೀರಾ ಗುರೂಜಿ? ನೋಡಿ, ವೃಷಭ ರಾಶಿಯವರಿಗೆ ಸಕಾರಾತ್ಮಕವಾಗಿರುವಂಥ ಮಾಸ. ಯಾವುದೇ ದೃಢ ನಿರ್ಧಾರದಲ್ಲಿ ಇಟ್ಕೊಳ್ಳಿ, ಮನಸ್ಸನ್ನು ಚಂಚಲತೆ ಮಾಡ್ಕೋಬೇಡಿ. ಅದರಿಂದ ನಿಮಗೆ ಈ ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಶುಭವಾಗುತ್ತೆ. ವೀಕ್ಷಕರೇ, ವೃಷಭ ರಾಶಿಯವರು ಇವತ್ತಿನ ಈ ಸಂಚಿಕೆಯಲ್ಲಿ ಗುರೂಜಿಗಳು ತಿಳಿಸಿರುವಂತಹ ಸಲಹೆ ಸೂಚನೆಯನ್ನು ನೀವು ಸಹ ಪಾಲಿಸಿ ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ಗುರೂಜಿಗಳು ತಿಳಿಸ್ಕೊಡ್ತಾರೆ. 27 ಮಾರ್ಚ್ 2026 ವಿಶೇಷವಾಗಿರುವಂಥದ್ದು. ನವಮಿ ತಿಥಿ, ಶುಕ್ಲ ಪಕ್ಷ, ಪುನರ್ವಸು ನಕ್ಷತ್ರ, ಅತಿಗಂಡ ಯೋಗ, ವಾರ ಶುಕ್ರವಾರ. ಬೆಂಗಳೂರಿನ ಕಾಲಮಾನ 6 ಗಂಟೆ 20 ನಿಮಿಷಕ್ಕೆ ನಮ್ಮ ರಾಜ್ಯಕ್ಕೆ ಸೂರ್ಯೋದಯ ಆದರೆ 6 ಗಂಟೆ 29 ನಿಮಿಷಕ್ಕೆ ಸೂರ್ಯಾಸ್ತ. 10 ಗಂಟೆ 54 ನಿಮಿಷದಿಂದ 12 ಗಂಟೆ 25 ನಿಮಿಷ ರಾಹುಕಾಲ. 3 ಗಂಟೆ 27 ನಿಮಿಷದಿಂದ 4 ಗಂಟೆ 59 ನಿಮಿಷ ಯಮಗಂಡ ಕಾಲ. 7 ಗಂಟೆ 52 ನಿಮಿಷದಿಂದ 9 ಗಂಟೆ 23 ನಿಮಿಷ ಗುಳಿಕ ಕಾಲ. ಅಭಿಜಿತ ಮುಹೂರ್ತ, ಅಭಿಜಿತ ಲಗ್ನ 12 ಗಂಟೆ 1 ನಿಮಿಷದಿಂದ 12 ಗಂಟೆ 49 ನಿಮಿಷವಾಗಿರುವಂಥ. ಗುರೂಜಿ, ಇವತ್ತಿನ ದಿನದ ವಿಶೇಷತೆ ತಿಳಿಸ್ತೀರಾ? ನೋಡಿ, ಇವತ್ತು ವಿಶೇಷವಾಗಿ ಇದು ಏನಂತಂದರೆ ರಾಮನವಮಿ ಹಬ್ಬ ಇವತ್ತಿರುವಂಥದ್ದು. ಸೊ ಈ ರಾಮನವಮಿಗೆ ವಿಶೇಷವಾಗಿ ರಾಮನ ಜಪ ಧ್ಯಾನ. ವಿಷ್ಣು ಪುರಾಣದಲ್ಲೇ ಹೇಳ್ದಂಗೆ ಶ್ರೀರಾಮದ 4ನೇ ಅವತಾರ, ಅಂದರೆ ಬೇರೆ ಬೇರೆ ಅವತಾರಗಳಲ್ಲಿ ರಾಮ ಜನಿಸಿರುವಂಥದ್ದು. ಸೊ ಈ ನಮ್ಮ ಉತ್ತರಾಯಣ ಪುಣ್ಯಕಾಲದಲ್ಲಿ ಏನು ಹಬ್ಬಗಳು ಪ್ರಾರಂಭವಾಗುತ್ತೋ, ಇಲ್ಲಿ ಸಂಕ್ರಾಂತಿ ಹಬ್ಬದಿಂದ ಮಹಾಪುರುಷರು ಜನಿಸಿರುವಂಥದ್ದು ಈ ಉತ್ತರಾಯಣ ಭಾಗದಲ್ಲಿ. ವಿಶೇಷವಾಗಿ ಮುಂದೆ ಬರುವಂಥ ಏಪ್ರಿಲ್ ರಾಶಿ ಭವಿಷ್ಯದಲ್ಲಿ ನಾವು ಹೇಳಿದ್ವಿ, ಏಪ್ರಿಲ್ 1ನೇ ತಾರೀಕು ಹನುಮ ಜಯಂತಿ ಬರುತ್ತೆ. ಸೊ ಇವತ್ತು 27ನೇ ತಾರೀಕು ರಾಮನವಮಿ ಇರುವಂಥದ್ದು. ಸೊ ಮಹಾಪುರುಷರೆಲ್ಲ ಜನಿಸಿರುವಂಥದ್ದು ಈ ಒಂದು ಉತ್ತರಾಯಣ ಕಾಲದಲ್ಲಿ. ಇವತ್ತಿನ ರಾಮನವಮಿ ಆಚರಣೆ, ರಾಮನಾಮ ಜಪ ಮತ್ತು ವಿಶೇಷವಾದ ಪಾನಕ ಕೋಸಂಬರಿ ಮಾಡಿಕೊಂಡು ರಾಮನಾಮ ಜಪ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಯಾರೋ ಶೈವ ಭಕ್ತರಾಗಿರ್ಬೋದು, ವಿಷ್ಣು ಭಕ್ತರಾಗಿರ್ಬೋದು, ಎಲ್ಲರಿಗೂ ಆ ರಾಮನ ಅನುಗ್ರಹ ಇವತ್ತು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಗುರುಜಿ, ಹಾಗಿದೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಸ್ವಲ್ಪ ಒತ್ತಡ ರಹಿತವಾಗಿರುವಂಥ ದಿನ. ಆದಷ್ಟು ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ದಿನ ಪ್ರಾರಂಭಿಸಿ. ಮತ್ತು ಯಾವುದೇ ವ್ಯವಹಾರಗಳಿಂದ ದೂರ ಇರಿ. ಇಂದು ನಿಮ್ಮ ಪ್ರಿಯರು ನಿಮಗೆ ಉಡುಗೊರೆಗಳನ್ನು ಕೊಡ್ತಾರೆ. ಸ್ವಲ್ಪ ಸಮಯವನ್ನು ಕೂಡ ಅವರು ಅಪೇಕ್ಷಿಸ್ತಾರೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ.
ಭೂಮಿ ಅಥವಾ ಯಾವುದೋ ಆಸ್ತಿಯಲ್ಲಿ ಹೂಡಿಕೆ ಮಾಡೋದು ಇಂದು ನಿಮಗೆ ಮಾರಕವಾಗಬಹುದು. ಸಾಧ್ಯವಾದಷ್ಟು ಈ ವಿಷಯದಲ್ಲಿ ಹೂಡಿಕೆಗಳನ್ನು ಮಾಡೋದನ್ನು ತಪ್ಪಿಸಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮಕ್ಕಳು ಮತ್ತು ಕುಟುಂಬ ನಿಮಗೆ ಕೇಂದ್ರ ಬಿಂದುವಾಗಿರ್ತಾರೆ. ನಿಮ್ಮ ಪ್ರೀತಿ ಸಂಗಾತಿ ಒಂದು ಹೊಸ ಅದ್ಭುತ ಭಾವವನ್ನು ನಿಮಗೆ ನೀಡಬಹುದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಪ್ರೀತಿ ಸಾಂಗತ್ಯ ಮತ್ತು ಬಾಂಧವ್ಯ ಇವತ್ತು ಏರಿಕೆ ಆಗಲಿದೆ. ಒಂದು ಸುಂದರ ನಗುವಿನಿಂದ ನಿಮ್ಮ ಒಂದು ಮನೆಯ ಸಂಗಾತಿಯೊಂದಿಗೆ ಖುಷಿಯಾಗಿರುವಂಥ ದಿನ. ಹೊಸ ಗ್ರಾಹಕರೊಂದಿಗೆ ಮಾತಾಡಿಸಿ ಇವತ್ತು ಅದ್ಭುತವಾಗಿರುವಂಥ ದಿನ ನಿಮಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಹಣದ ಚಲನೆ ದಿನವಿಡೀ ನಿಮಗೆ ಮುಂದುವರಿಯುತ್ತೆ. ದಿನದ ಅತ್ಯಂತ ಉಳಿತಾಯದ ದಿನ ಇವತ್ತಾಗಿರುವಂಥದ್ದು. ಲಾಭ ಪಡೆಯುತ್ತೀರಾ. ಕುಟುಂಬ ಸದಸ್ಯರು ಸಕಾರಾತ್ಮಕ ರೀತಿಯಲ್ಲಿ ನಿಮಗೆ ಪ್ರತಿಕ್ರಿಯೆ ನೀಡುತ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ಶುಕ್ರವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಸೋದರ ಸೋದರಿಯರಲ್ಲಿ ಒಬ್ಬರಿಂದ ಒಬ್ಬರು ಹಣವನ್ನು ಎರವಲು ಪಡೆಯಬಹುದು. ನಿಮಗೆ ಹಣ ಸಾಲವಾಗಿ ಕೊಡ್ತೀರಾ, ಆದರೆ ಇದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು. ಅದ್ರ ಬಗ್ಗೆ ಎಚ್ಚರಿಕೆಯಿಂದ. ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರೂಜಿ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಇದೆ, ತಗೊಳ್ಳೋಣ. ಖಂಡಿತ. ಗುರೂಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಚಂದ್ರಶೇಖರ್. ಜನ್ಮ ದಿನಾಂಕ 20-3-2007. ಹುಟ್ಟಿರುವಂತಹ ಸಮಯ 1:55 AM ಗುರುಜಿ ರಾಯಚೂರು ಇವ್ರು ಹುಟ್ಟಿರುವಂತದ್ದು ಸ್ಥಳ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಎಜುಕೇಶನ್ ಬ್ಯಾಕ್ಲಾಗ್ ಅಂತೆ. ಗುರುಜಿ ಇವರು ಓದ್ತಾ ಇದ್ದಾರೆ, ಸಬ್ಜೆಕ್ಟ್ಸ್ಗಳು ಬ್ಯಾಕ್ ಉಳಿದ್ಬಿಟ್ಟಿದೆ, ಕ್ಲಿಯರ್ ಆಗುತ್ತಾ ಇಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೇಷ ರಾಶಿ ಭರಣಿ ನಕ್ಷತ್ರ ಬರುತ್ತೆ. ಪಂಚಮಾಧಿಪತಿ ಪಂಚಮದಲ್ಲಿ ವೀಕ್ ಆಗಿ ನೀಚ ಆಗಿರುವಂಥ ಗ್ರಹ ಇರೋದ್ರಿಂದ ಸಬ್ಜೆಕ್ಟ್ಸ್ ಬ್ಯಾಕ್ಲಾಗ್ ಆಗಿದೆ. ದಶಾಭುಕ್ತಿ ನಿಧಾನ ಆಗಿದೆ. ಆದಷ್ಟು ದಿನ ಸರಸ್ವತಿ ಮಂತ್ರಗಳನ್ನು ಹೇಳ್ಕೊಳ್ಳಿ. ಮತ್ತು ದಶಾನಾಥನ ಒಂದು ಮಂತ್ರ, ಚಂದ್ರ ಮಂತ್ರ, ಓಂ ಸೋಮ ಸೋಮಾಯ ನಮಃ ಅಂತ ಜಪ ಮಾಡಿ. ಅದರಿಂದ ನಿಮಗೆ ಯಾವುದೇ ರೀತಿ ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಚಂದ್ರಶೇಖರ್ ಅವರೇ ಈ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಖಂಡಿತ ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳ್ತಾ ಗುರುಜಿ ನಾವು ಕನ್ಯಾ ರಾಶಿಯವರೆಗೆ ನೋಡಿದ್ವಿ. ಮುಂದುವರಿಸ್ತಾ ಹೋಗೋಣ. ಮುಂದಿನ ರಾಶಿ ತುಲಾ ರಾಶಿ. ವಿಭಿನ್ನ ರೀತಿಯ ಪ್ರಣಯವನ್ನು ನೀವು ಅನುಭವಿಸುವ ಸಾಧ್ಯತೆ ಇದೆ. ವಿವಾದಗಳಲ್ಲಿ ಅಥವಾ ಕಚೇರಿ ರಾಜಕೀಯವಿರಲಿ, ಇಂದು ನಿಮಗೆ ಎಲ್ಲವೂ ಅದ್ಭುತವಾಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮಗೆ ಹತ್ತಿರದಲ್ಲಿರುವ ಯಾರಾದರೂ ಅತ್ಯಂತ ಅನಿರೀಕ್ಷಿತ ಒಂದು ಕರೆ ಮಾಡಬಹುದರಿಂದ ಖುಷಿ ಆಗುತ್ತೆ. ನೀವು ನಿಮ್ಮ ಸ್ನೇಹಿತನ ಅನುಪಸ್ಥಿತಿಯಲ್ಲಿ ಸುಗಂಧವನ್ನು ಅನುಭವಿಸ್ತೀರಾ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ. ನಿಮ್ಮ ಮನಸ್ಥಿತಿ ಬದಲಾಯಿಸಲು ಕೆಲವು ಸಾಮಾಜಿಕ ಸಮಾರಂಭಗಳಿಗೆ ಹಾಜರಾಗಿ ಇಂದು ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಹೊಂದಬಹುದು. ಅದರ ಬಗ್ಗೆ ಸ್ವಲ್ಪ ಗಮನವಿರಲಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಆರ್ಥಿಕ ಸಮಸ್ಯೆ ರಚನಾತ್ಮಕವಾಗಿ ಯೋಚಿಸುವ ನಿಮ್ಮ ಸಾಮರ್ಥ್ಯವನ್ನು ಹಾಳು ಮಾಡುತ್ತೆ. ಕುಟುಂಬ ಸದಸ್ಯರೊಂದಿಗೆ ಖುಷಿಯ ಸ್ವಭಾವ ಮನೆಯಲ್ಲಿರುವ ವಾತಾವರಣ ಹಗುರಗೊಳಿಸುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಪ್ರೀತಿ ಪಾತ್ರರ ಅತೃಪ್ತಿಗೆ ನಿಮ್ಮ ನಗು ಒಂದು ಅತ್ಯುತ್ತಮ ಔಷಧವಾಗಿದೆ. ಮಹಿಳಾ ಸಹೋದ್ಯೋಗಿಗಳ ಜೊತೆ ಹೊಸ ಕೆಲಸಗಳನ್ನು ಪೂರ್ಣಗೊಳಿಸಲು ಇವತ್ತು ನೀವು ಸಹಾಯ ಮಾಡ್ತೀರಾ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಯಾವುದೇ ಒಂದು ಅಮೂಲ್ಯ ವಸ್ತುವನ್ನು ಖರೀದಿಸಬಹುದು. ಇದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಿರಿಕಿರಿ ಅನಿಸಬಹುದು, ಆದರೂ ಕೂಡ ದಿನ ಸಮಾಧಾನಕವಾಗಿದೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ಮತ್ತೊಂದು ಪ್ರಶ್ನಾ ಸಮಯ ಭಾಗದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೀವಿ. ಗುರುಜಿ ತಗೊಳ್ಬೋದಾ? ಖಂಡಿತ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ತಿಲಕ್ ಆಚಾರ್ಯ. ಗುರುಜಿ ಜನ್ಮ ದಿನಾಂಕ ಹೇಳಿ. 3-6-98. ಓಕೆ. ಜನ್ಮ ಸಮಯ ಬಂದು 4:45 AM. ಹಾಗೆ ಜನ್ಮ ಸ್ಥಳ ಹೈದರಾಬಾದ್ ಅಂತ ಹೇಳ್ತಾ ಇದ್ದಾರೆ. ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಮ್ಯಾರೇಜ್. ತಿಲಕ್ ಆಚಾರ್ಯ ಅವರು ಹುಟ್ಟಿರುವಂಥ ದಿನ ಶುಕ್ರವಾರ, ಚಿತ್ತಾ ನಕ್ಷತ್ರ ಮತ್ತು ತುಲಾ ರಾಶಿಯಾಗಿರುವಂಥದ್ದು, ವೃಷಭಲಗ್ನ. ನೋಡಿ, ಸಪ್ತಮ ಸ್ಥಾನ ಅಧಿಪತಿ ಕುಜ ಬಂದು ಶನಿ ಜೊತೆ ನಿಧಾನ ಆಗ್ತಿದೆ. ಕುಜನ ಮನೆಯಲ್ಲಿ ಶನಿ ನಿಧಾನ ಮಾಡ್ತಿದೆ ಮ್ಯಾರೇಜ್ಗೆ. ಮತ್ತು ಸ್ವಲ್ಪ ಜಾತಕದಲ್ಲಿ ಕುಜದೋಷ ಪ್ರಬಲವಾಗಿದ್ದು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ನದಿ ತೀರದಲ್ಲಿ ಯಾವುದಾದ್ರು ಶ್ರೀರಂಗಪಟ್ಟಣ, ನಂಜನಗೂಡು ಆ ಥರ ನದಿ ತೀರದಲ್ಲಿ ಪರಿಹಾರ, ಕುಜ ಶಾಂತಿ, ಒಂದು ದ್ವಿಕಳತ್ರ ಶಾಂತಿ, ಈ ರೀತಿ ಶಾಂತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ದಶನಾಥನ ಪೂಜೆ, ಗುರು ದಶ ನಡೀತಿದೆ, ಗುರು ದಕ್ಷಿಣಾಮೂರ್ತಿ ಹೋಮ ಅಥವಾ ಗುರು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಅಥವಾ ಗುರುವಿನ ಸಿಂಪಲ್ ಮಂತ್ರ ಓಂ ಬೃಹಸ್ಪತಯೇ ನಮಃ ಅಂತ ದಿನ ಜಪ ಮಾಡುವಂಥದ್ದು, ಇದೆಲ್ಲ ಪರಿಹಾರ ಮಾಡಿಕೊಂಡ್ರೆ ಈ ವರ್ಷದ ನವಂಬರ್ ನಂತರ ಇವರಿಗೆ ಮದುವೆ ಸೆಟ್ ಆಗುವಂಥದ್ದು. ನವಾಂಶ ಎಲ್ಲ ಚೆನ್ನಾಗಿದೆ. ಮದುವೆ ಪೋಸ್ಟ್ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿದೆ. ಮದುವೆ ಆಗೋದು ಸ್ವಲ್ಪ ನಿಧಾನ ಇದೆ. ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಇಲ್ಲಿಗೆ ಯಾರು ನಮ್ಮ ಪ್ರಶ್ನೆ ಕಳಿಸಿದಂತಹ ತಿಲಕ್ ಆಚಾರ್ಯ ಅವರೇ ನಿಮ್ಮ ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ನಮ್ಮ ಜೊತೆ ಇದು ನಮ್ಮ ವೀಕ್ಷಕರಿಗೆ ಅನೇಕ ವಿಚಾರಗಳನ್ನ ತಿಳಿಸಿದ್ದೀರಾ, ಅವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಹಾಗೆ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಸಂಪೂರ್ಣ ಮಾಸ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.